ಇನ್ನು ಹುಬ್ಬಳ್ಳಿ ಒಳಗ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಚೈತನ್ಯ ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ ಶಾಲೆ ಕುಸ್ಕಲ್ನಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಜಾನಕಿ ತೊರ್ವಿ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಜೊತೆಗೆ ಅವರು ಒಂದು ಕಾಯಕವನ್ನ ಹೇಳುವಾಗ ಈ ಒಂದು ಇಂತಹ ಮಕ್ಕಳು ದೇವರ ಮಕ್ಕಳು, ಇಂಥವರ ಒಂದು ಸೇವೆ ಮಾಡುವುದರಿಂದ ನಮಗ ದೇವರ ಫಲವನ್ನು ನೀಡುತ್ತಾನೆ. ಜೊತೆಗೆ ನಾನು ಈ ಸಂಸ್ಥೆಗೆ ನನ್ನಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ಅಳಿಲು ಸೇವೆಯನ್ನು ಮಾಡ್ಲಿಕ್ಕೆ ನಾನು ರೆಡಿ ಇದ್ದೇನೆ ಅಂತೇಳಿ ಖುಷಿಯಿಂದ ಹೇಳಿಕೊಂಡರು. ಜೊತೆಗೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂತಹ ಹುಲಿಗೆಮ್ಮ ಆರ್ಯರ್ ಇವರು ಕೂಡ ಶಿಕ್ಷಕಿಯಾಗಿ ನನ್ನ ಪಾತ್ರ ಬಹಳಷ್ಟು ದೊಡ್ಡದಿದೆ. ಜೊತೆಗೆ ಇಲ್ಲಿ ಒಂದು ಏನು ಮ್ಯಾನೇಜ್ಮೆಂಟ್ ಇದೆ, ಹಲವು ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ಸಿಗ್ತಕ್ಕಂಥ ಯಶಸ್ವಿ ಕೂಡ ಲೇಟ್ ಆಗ್ಬಹುದು. ಇಂತಹ ಒಂದು ಒಳ್ಳೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಭಗವಂತ ಇವರಿಗೆ ಇವತ್ತಿನ ನಾಳೆ ಒಂದು ಒಳ್ಳೆಯ ಪರಿಶ್ರಮ ತಕ್ಕಂಗ ಫಲ ಕೊಡ್ತಾನೆ. ಸಂಸ್ಥೆ ಬಹಳಷ್ಟು ದೊಡ್ಡ ಮಟ್ಟದಾಗಿ ಬೆಳೆಯುತ್ತೆ ಅನ್ನೋದನ್ನ ಅವರು ಕೂಡ ತಿಳಿ ಹೇಳಿದರು. ಜೊತೆಗೆ ನಮ್ಮ ಸಂಪೂರ್ಣ ವಾರ್ತೆಯ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಬಿವಿ ಕೂಡ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಸಾಕಷ್ಟು ಉಪಯುಕ್ತವಾದಂತಹ ಸಂದೇಶಗಳನ್ನು ನೀಡಿದರು. ಜೊತೆಗೆ ಪಾಲಕರಿಗೂ ಕೂಡ ಕೆಲವೊಂದಿಷ್ಟು ತಿಳುವಳಿಕೆಗಳನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಯಶಸ್ವಿ ಮಾಡಿದರು. ಜೊತೆಗೆ ಆ ಒಂದು ಕಾರ್ಯಕ್ರಮದ ರೂವಾರಿಗಳಾದಂತಹ ರಮಾಜನಿ ಮಾದರಿ, ಅಣ್ಣಪ್ಪ ಮಾದರಿ, ಜೊತೆಗೆ ಅಲ್ಲಿರ್ತಕ್ಕಂತಹ ಸಿಬ್ಬಂದಿ ವರ್ಗ ಇವರೆಲ್ಲರ ಸಮ್ಮುಖದಲ್ಲಿ, ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಠಪತಿಯವರ ಸಮ್ಮುಖದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿತು. ಅವರ ಅಣ್ಣಪ್ಪ ಅವರ ಬ್ರದರ್ ಅವರ ಒಂದು ಆಶೆಯಂತೆ ಈ ರೀತಿ ಮಾಡ್ಬೇಕಂತ ಅನ್ಕೊಂಡ ಸರ್ಕಾರದಿಂದ ಇವತ್ತು ಸಂಸ್ಥೆಯನ್ನ ಕಟ್ಟಿಕೊಂಡು ಮುನ್ನುಗ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಒಂದೇ ಒಂದು ಬರ್ತಾ ಇರೋದು ಏನಂದ್ರೆ, ಅವ್ರು ನನ್ನ ಹತ್ರ ಹೇಳ್ಕೊಳ್ತಾ ಇರೋದು, ಸರ್ ನಾವಿಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ, ಆದ್ರೆ ಮಕ್ಕಳನ್ನ ಕಳ್ಸಕ್ ಅಂತ ನಿಮಗೆ ಪಾಲಕರು ಯಾಕ ನಿಮಗಾಗಿ ಅವರು ಒಂದು ಪ್ರಯತ್ನವನ್ನ ಪಟ್ಟ ಬಂದದ ಹಳ್ಳಿ ಒಳಗಿನಿಂದ ತಮ್ಮ ಪರಿಶ್ರಮವನ್ನ ಹಾಕಿ ತಮ್ಮಲ್ಲಿರುವ ದುಡ್ಡನ್ನ ಖರ್ಚು ಮಾಡಿ ಕಲ್ಸಕ್ಕೆ ಬಂದಾರಂದ್ರೆ ಕಲ್ಸಾಕಿ ಅಂತ ಒಂದು ವೇಳೆ ಮಗು ಕಲಿಯುವ ಒಂದು ದೃಷ್ಟಿಯಿಂದ ಮಗುವಿನಿರುವ ಸಾಮಾನ್ಯ ಜ್ಞಾನ ಅಭಿವೃದ್ಧಿ ಆದ್ರೆ ಯಾರು ಚಲೋ, ಅವ್ರಿಗೆ ಚಲೋ. ಮತ್ತೆ ನಾಳೆ ಆ ಮಗು ಈ ಶಾಲೆಗೆ ಬಂದಾದ ಮೇಲೆ ಅಭಿವೃದ್ಧಿ ಕಾಣಿದ್ರೆ ನಿಮ್ಗೆ ಎಷ್ಟು ಸಂತೋಷ, ಆ ಮಗು ಮಾತರಿಗೆ ಸಂತೋಷ ಆಗುತ್ತೆ. ಆ ಮಗು ನಿಮ್ಮ ಮನೆಯೊಳಗೆ ಪಾಪ ಹಿಂಗೆ ಇರ್ತಾರೆ. ಸೊ ಆ ಮಗು ಒಂದು ವೇಳೆ ಅಭಿವೃದ್ಧಿ ಆಗಲು 30%, 30% ಅಭಿವೃದ್ಧಿ ಆಗಲಿ ಸಾಕಷ್ಟೇ. ಅವರ ಕೆಲಸವನ್ನ ಅವ್ರು ಮಾಡುವಷ್ಟಾದ್ರೆ ಸಾಕು. ಅವ್ರಿಗೆ ಮತ್ತೆ ಇನ್ನು ಹೊರಗಿಂದ ಆಮೇಲೆ ಆಟೋಮೆಟಿಕ್ ಡೆವಲಪ್ಮೆಂಟ್ ಆಗ್ತಾರೆ. ಇಂಥ ಒಂದು ಸಿಚುವೇಶನ್ ಅಲ್ಲಿ ನಮ್ಮಂತಹ ಚಲೋ ಇದ್ದಂತಹ ಮಕ್ಕಳಿಂದ ಶಿಕ್ಷಕಿಯರು ಕಾಪಾಡೋದು ಬಹಳ ಕಷ್ಟ ಆಗುತ್ತೆ. ಇನ್ನು ಅಂತಹಗಳಿಗಿಂತ ಎಲ್ಲ ಮಕ್ಕಳು ನಾವು ಬಹಳ ಚಂದ ಕೂಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸಾರಿ ಜೋರಾದ ಚಪ್ಪಾಳೆ ಆ ಆಡಳಿತ ಮಂಡಳಿ ಆಮೇಲೆ ನಮ್ಮಲ್ಲಿ ಬಂದಿರ್ತಂದ್ರೆ ಊಟ ವಸ್ತಿ ನಮ್ಮಲ್ಲೇ ಕೊಟ್ಟ ಕೆಲಸ ಕೊಡೋದು ಚಿಂತೆ ಬೇಡ. ಸೊ ಈ ಮಗು ನಮ್ಮಲ್ಲಿ ಬರುವಾಗಲಿ ನೆಕ್ಸ್ಟ್ ಈ ಶಾಲೆಯಲ್ಲಿ ಕಲಿತಿರುವಾಗ ಏನೇನ ಅಭಿಪ್ರಾಯ ಒಂದೆರಡು ಮಾತುಗಳು ಹೇಳೋಣ. ಆ ಕಡೆ